ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗೌರಿ ಧಾರಾವಾಹಿಯಲ್ಲಿ ಶರಣ ಆಗಿ ಅಭಿನಯಿಸುತ್ತಿರುವ ಹ್ಯಾಂಡ್ಸಮ್ ಹುಡುಗನ ಹೆಸರು ರಾಜೇಶ್ ಧ್ರುವ. ಮೊದಲ ಬಾರಿಗೆ ಖಳನಾಯಕನಾಗಿ ತೆರೆ ಮೇಲೆ ಮೋಡಿ ಮಾಡುತ್ತಿರುವ ರಾಜೇಶ್ ಧ್ರುವ ಅವರು ಸಿಕ್ಕಾಪಟ್ಟೆ ಸಂತೋಷದಲ್ಲಿದ್ದಾರೆ. ರಾಜೇಶ್ ಧ್ರುವ ಅವರ ಖುಷಿಗೂ ಕಾರಣವಿದೆ. ರಾಜೇಶ್ ಧ್ರುವ ಅವರು ನಟನ ಪಯಣಕ್ಕೆ ಇದೀಗ 14ರ ಹರೆಯ. ತಮ್ಮ ಪಯಣದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. 14 ವರ್ಷದ ಬಣ್ಣದ ಪಯಣ ನನ್ನ ಬದುಕಿನಲ್ಲಿ ಸಾಕಷ್ಟು ಸುಂದರ ನೆನಪುಗಳನ್ನು ನೀಡಿದೆ. ನನ್ನ ಲುಕ್ ಆಗಿರಬಹುದು, ಆ್ಯಕ್ಟಿಂಗ್ ಸ್ಕಿಲ್ ಆಗಿರಬಹುದು, ನನ್ನ ಅಪೀರಿಯನ್ಸ್ ಆಗಿರಬಹುದು, ಗ್ಲಾಮರ್ ಆಗಿರಬಹುದು, ಮೆಚುರಿಟಿ ಆಗಿರಬಹುದು, ಎಲ್ಲವೂ ಕೂಡ ಹಂತ ಹಂತವಾಗಿ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಹೋಗ್ತಾ ಇದೆ. ಲೈಫ್ ಇಂಡಸ್ಟ್ರಿಯಿಂದ ನಾನು ಸಾಕಷ್ಟು ವಿಚಾರಗಳನ್ನು ಕಲಿತಿದ್ದೇನೆ ಮತ್ತು ಕಲಿಯುತ್ತಿದ್ದೇನೆ. ಸರಿ ಯಾವುದು, ತಪ್ಪು ಯಾವುದು ಅನ್ನೋದು ತಿಳಿಯುತ್ತಿದೆ ಎಂದು 14 ವರ್ಷದ ನಟನ ಪಯಣದ ಬಗ್ಗೆ ಮಾತನಾಡುತ್ತಾ ಹೇಳಿದ್ದಾರೆ ರಾಜೇಶ್ ಧ್ರುವ. ನಾನು ಮುಂದೆ ಮಾಡುವಂತಹ ಪ್ರತಿಯೊಂದು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮತ್ತು ಧಾರಾವಾಹಿಗಳಿಗೆ ಒಂದು ಫೌಂಡೇಶನ್ ಈ 14 ವರ್ಷ ಅಂತ ಹೇಳಬಹುದು. ಈ 14 ವರ್ಷ ಎನ್ನುವುದು 14 ಫೌಂಡೇಶನ್ ಇದ್ದ ಹಾಗೆ. ಎಷ್ಟು ವರ್ಷ ಆಗುತ್ತೋ ಅಷ್ಟು ಫೌಂಡೇಶನ್ ಆಗುತ್ತೆ ಹೊರತು ಅದರ ಮೇಲೆ ಕಟ್ಟಡ ಕಟ್ಟುವ ಟೈಮ್ ನನಗೆ ಯಾವಾಗ ಕೂಡಿ ಬರುತ್ತೋ ಎನ್ನುವುದು ನನಗೆ ಗೊತ್ತಿಲ್ಲ. ಈಗಲೂ ಆ ಫೌಂಡೇಶನನ್ನು ಇಟ್ಟುಕೊಂಡು ಹೋಗ್ತಿದ್ದೇನೆ. ಇನ್ನು ಬಿಲ್ಡಿಂಗ್ ಕಟ್ಟುವುದಕ್ಕೆ ಸರಿಯಾದ ಪ್ಲ್ಯಾನ್ ಸಿಕ್ಕಿಲ್ಲ. ಅದು ಸಿಕ್ಕಿದಾಗಲೇ ನನ್ನ ಜೀವನದ ಬೆಳವಣಿಗೆ ಆಗುವುದು ಎನ್ನುವುದು ನನ್ನ ಒಂದು ಅಭಿಪ್ರಾಯ ಎಂದು ಫಿಲ್ಮಿ ಬೀಟ್ ಕನ್ನಡದ ಜೊತೆಗೆ ರಾಜೇಶ್ ಧ್ರುವ ಹಂಚಿಕೊಂಡಿದ್ದಾರೆ. ನನ್ನನ್ನು ನಾನು ಹಿಂದೆ ತಿರುಗಿ ನೋಡಿದಾಗ ಒಂದು ಚಾನ್ಸ್ಗೆ ಕಷ್ಟಪಟ್ಟಿದ್ದು ಈಗ ಸಿನಿಮಾದ ತನಕ ಬಂದು ನಿಲ್ಲಿಸಿದೆ. ಯಾವ ಥಿಯೇಟರ್ನಲ್ಲಿ ನಾನು ಯಾರ ಸಿನಿಮಾವನ್ನು ನೋಡಿ ಮೆಚ್ಚಿಕೊಳ್ಳುತ್ತಿದ್ದೇನೋ, ಸೆಲೆಬ್ರೇಟ್ ಮಾಡುತ್ತಿದ್ದೇನೋ, ಈಗ ಅದೇ ಥಿಯೇಟರ್ನಲ್ಲಿ ನಾನು ಬಂದು ಸೇರಿಕೊಂಡು ನನ್ನನ್ನು ನಾನು ನೋಡಿಕೊಳ್ಳುವ ಥರ ಆಗಿದ್ದೀನಿ. ಅಂದರೆ ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಸರಿ, ಸೊ ಇದನ್ನೆಲ್ಲ ನೋಡಿದರೆ ಖುಷಿಯಾಗುತ್ತೆ ಎಂದು ತಮ್ಮ 14 ವರ್ಷದ ನಟನಾ ಜರ್ನಿಯ ಬಗ್ಗೆ ಫಿಲ್ಮ್ ಬೀಟ್ ಕನ್ನಡದ ಜೊತೆಗೆ ರಾಜೇಶ್ ಧ್ರುವ ಮಾತನಾಡಿದ್ದಾರೆ. ಹೀರೋ ನಂಬರ್ 1 ರಿಯಾಲಿಟಿ ಶೋ ಮೂಲಕ ಕಿರುತೆರೆಗೆ ಕಾಲಿಟ್ಟ ರಾಜೇಶ್ ಧ್ರುವ ಮೊದಲ ಬಾರಿ ನಟನಾಗಿ ಕಾಣಿಸಿಕೊಂಡಿದ್ದು ಬದುಕು ಧಾರಾವಾಹಿ ಮೂಲಕ. ಬದುಕು ಧಾರಾವಾಹಿಯಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿದ ರಾಜೇಶ್ ಧ್ರುವ ಅವರು ಮತ್ತೆ ಹಿಂದಿರುಗಿ ನೋಡಿದ್ದಿಲ್ಲ. ನಂತರ ಆಕಾಶದೀಪ, ಒಂದೇ ಗೂಡಿನ ಹಕ್ಕಿಗಳು, ಮಿಲನ, ಪ್ರೀತಿ ಎಂದರೇನು, ಸರಾಯು, ಅಗ್ನಿಸಾಕ್ಷಿ, ನಂದಿನಿ, ಅರಮನೆ ಗಿಳಿ, ಅಣ್ಣ ತಂಗಿ ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ರಾಜೇಶ್ ಧ್ರುವ ನಟನೆಯ ಜೊತೆಗೆ ನಿರ್ದೇಶನದಲ್ಲಿ ಗುರುತಿಸಿಕೊಂಡಿರುವ ರಾಜೇಶ್ ಧ್ರುವ ಅವರು ಅನಿರೀಕ್ಷಿತ, ಆಮಂತ್ರಣ, ರೌದ್ರಂ, ತದನಂತರ ಎಂಬ ಕಿರುಚಿತ್ರಗಳಿಂದ ಸ್ವತಃ ತಾವೇ ಕತೆ ಬರೆದು ಸಂಭಾಷಣೆ ತಯಾರು ಮಾಡಿ ನಿರ್ದೇಶನ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಎನ್ನುವ ಸಿನಿಮಾದಲ್ಲೂ ನಿರ್ದೇಶಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ರಾಜೇಶ್ ಧ್ರುವ ಕಾಲಿಟ್ಟಿದ್ದಾರೆ. ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋದಲ್ಲಿ ನಾಯಕರಾಗಿ ನಟಿಸಿರುವ ರಾಜೇಶ್ ಧ್ರುವ ಪೀಟರ್ ಎನ್ನುವ ಹೊಸ ಸಿನಿಮಾದಲ್ಲಿ ನಾಯಕನಾಗಿ ಅಭಿನಯಿಸಲಿದ್ದಾರೆ. ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ರಾಜೇಶ್ ಧ್ರುವ ನೃತ್ಯದ ವಿವಿಧ ಪ್ರಕಾರಗಳಾಗಿರುವ ಹಿಪ್ ಹಾಪ್, ಪಶ್ಚಾತ್, ಬಾಲಿವುಡ್ ಶೈಲಿಯ ನೃತ್ಯ ಕಲಿತಿದ್ದಾರೆ. ಇನ್ನು ಶಿರಸಿಯಲ್ಲಿ ಧ್ರುವ ಸ್ಕೂಲ್ ಆಫ್ ಡ್ಯಾನ್ಸ್ ಆರಂಭಿಸಿದ ಇವರ ನೃತ್ಯ ಪ್ರೇಮಿಗಳಿಗೆ ಡ್ಯಾನ್ಸ್ ಹೇಳಿಕೊಡುತ್ತಿದ್ದರು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ತಕದಿಮಿತ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿ ರಾಜೇಶ್ ಧ್ರುವ ಕಾಣಿಸಿಕೊಂಡಿದ್ದರು. ಇನ್ನು ಸದ್ಯ ರಾಜೇಶ್ ಧ್ರುವ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಗೌರಿ ಧಾರಾವಾಹಿಯಲ್ಲಿ ಶರಣ ಪಾತ್ರದಲ್ಲಿ ಸದ್ಯ ನಟಿಸುತ್ತಿದ್ದಾರೆ.